ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಸ್ ಗೈಸ್, ಇಷ್ಟು ದಿನ ಇವಾಗ ಎದ್ದೇಳ್ತಾ ಇದೆ, 11 ಗಂಟೆಗೆ ಎದ್ದೇಳ್ತಾ ಇದೆ ಕರೆಕ್ಟಾಗಿ. ಸೊ ಇವತ್ತು 11 ಗಂಟೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವ್ರ ಕೈ ಮುಗಿದು ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಏನೋ ಒಂಥರ ಖುಷಿ ಗೈಸ್. ನನಗೆ ಕಂಪ್ಲೀಟಾಗಿ ನಾನು ಬಿಸ್ನೆಸ್ನ ನೋಡ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ಅಪ್ಪು ಬರ್ಡೇ ಇರೋ ಕಾರಣದಿಂದ ನಾನು ವಿಡಿಯೋನು ಮಾಡಿ ಹಾಕಿದ್ದೆ ಸ್ಟೋರಿಗೆ. ಸೊ ಗೈಸ್, ನಂಬ್ತೀರಾ ನೀವು, 375 ಮೆಸೇಜ್ ಬಂದಿದೆ. 378 ನನಗೆ ನೋಡ್ಬಿಟ್ಟಲ್ಲ ಗಿರ್ರ ಅಂತ ಇದೆ. ನಿನ್ನೆ ನಾನು ಸ್ಟೋರಿಗೆ ಹಾಕ್ದಾಗ 306 ಮೆಸೇಜ್ ಬಂದಿತ್ತು. ಸೊ ಇವತ್ತು 378 ಮೆಸೇಜ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಪ್ರಮೋದ್ ಅವರು? 378 ಮೆಸೇಜ್. ಅಷ್ಟು ಮೆಸೇಜ್ಗೂ ರಿಪ್ಲೈ ಕೊಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಸೊ ಕೊಡ್ತೀವಿ ಆದ್ರೆ ಕೊಡ್ತೀವಿ. ಬಟ್ ಒಂದೇ ದಿನಕ್ಕೆ ವಾಪಸ್ ಇಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಇವಾಗ ಮಾಮೂಲಿ ನಾವು ಸೇಲ್ ಏನಾಗ್ತಿದೀವಿ, ಸೊ ಅದ್ರದ್ದು ಮಾಮೂಲಿ ಸಣ್ಣ ಪುಟ್ಟ ರೆಸ್ಪಾನ್ಸ್ ಬರ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಹ್ಯೂಜ್ ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬಾ ಖುಷಿ. ಬಟ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಏನೋ ಅಂತಾರಲ್ಲ, ಕಷ್ಟಪಟ್ಟರೆ ಸುಖ ಜಾಸ್ತಿ ಅಂತ. ಸೊ ಹಂಗೇನೆ ಯಾವುದ್ರಲ್ಲಾದ್ರೂ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ ಅಂದರೆ ಅದಕ್ಕೊಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಏನಂತೀಯ? ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗಂತೂ ಕಣ್ಣಲ್ಲಿ ನೀರೇ ಬರ್ತಾ ಇದೆ. ಇಷ್ಟು ನಂಬಿಕೆ ಇಟ್ಟು ನನಗೆ ಅಷ್ಟು ದುಡ್ಡೆಲ್ಲ ಪೇ ಮಾಡ್ತಾರಲ್ಲ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಷ್ಟೋ ಜನ ವ್ಲಾಗ್ ನೋಡಿ ಕೂಡ ತುಂಬ ಮೆಸೇಜ್ ಮಾಡಿದ್ದೀರಾ. ಸೊ ಇವಾಗ ಎಲ್ಲರಿಗೂ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನೆನ್ನೆ ಬಂತಲ್ಲ ಗೈಸ್ ಇದು, ಸೊ ಅನ್ಬಾಕ್ಸ್ ಮಾಡಿರಲಿಲ್ಲ. ಸೊ ಇವಾಗ ಮಾಡೋಣ ಬನ್ನಿ. ಏನು ಮಾಡೋದು ಇವಾಗ? ರಿಟರ್ನ್ಗೆ ಹಾಕಲ್ಲ ಗೈಸ್. ಇದೊಂದು ಸ್ವೆಟ್ ತರಿಸಿದ್ವಿ. ಏನು ಸ್ವೆಟ್ ಚಿನ್ನಿ ಹೇಳು? ಆಮೇಲೆ ನಾನೇನೋ ಅಂದು ಅವತ್ತು ಮಿಕ್ಸ್ಚರ್ ಅಂದಿದ್ದು ಎಷ್ಟು ನಕ್ಕಿದ್ರು ಗೊತ್ತಾ? ಅದೇ ಪಲ್ಲವಿ ಅಂತ ಹೇಳ್ತೀನಿಲ್ಲ, ಅವಳಂದು ನಕ್ಕಿ ಇಟ್ಲು. ಅದಕ್ಕೆ ಮಿಕ್ಸ್ಚರ್ ಅಂದ್ಕೊಂಡು. ಸೊ ಇದು ನಾವು ಸ್ಟೀಲ್ ಬರಲ್ಲ, ಅದು ಏನು ತೋರಿಸಮ್ಮ, ಅದು ಗ್ಲಾಸ್ ಬರುತ್ತೆ ಅಂತ ನಾನು ಆರ್ಡರ್ ಮಾಡಿದೆ. ಬಟ್ ಕ್ವಾಲಿಟಿ ನೈಸ್, ಚೆನ್ನಾಗಿದೆ ಬಿಡು. ನಾವು ಯೂಸ್ ಮಾಡ್ತೀವಲ್ಲ ಪ್ರೆಸ್ಟೀಜ್, ನಾನು ಯೂಸ್ ಮಾಡೋದು. ನಾವು ಪ್ರೆಸ್ಟೀಜ್ಗೂ ಪಿಜ್ಜನ್ಗೂ ಆದರೂ ಅದನ್ನು ಅಷ್ಟೇ. ನಿಂಗೆ 1,000 ರೂಪಾಯಿಗೆ ಎಷ್ಟು ಕೊಡ್ತಾರೆ ಚಿನ್ನಿ? ಜಮಾನ್ ಕಾಲದಲ್ಲಿ ತರಿಸಿದ್ದೆ, ಅದು ತರಿಸಿ 10 ವರ್ಷ ಆಗಿದೆ ಅದೇನೋ. ಅದು ಹಿಂದ್ಗಡೆ ನೋಡು, ಅದು ಕರೆಂಟ್ ಒಲೆಗಾಗುತ್ತೆ. ಅದೇನು ಬಾಯಿಗೆ ಬರ್ತಾ ಇಲ್ಲ, ಆಗಲ್ಲ ಅಲ್ಲ? ಆಗುತ್ತೆ ಅನ್ಸುತ್ತೆ. ಇದು ಒಟ್ಟೋಗುತ್ತೆ, ರೆಡ್ ಕಲರ್ ಇರುತ್ತಲ್ಲ, ಅದು ಒಟ್ಟೋಗ್ಬಿಟ್ಟು ನಿಮಗೆ ಮಾಮೂಲಿ ಸ್ಟೀಲ್ ಕಲರ್ ಬರುತ್ತೆ ಯೂಸ್ ಮಾಡ್ತಾ. ಸೊ ಇಷ್ಟು ಸೇರಿ 1,117 ರೂಪಾಯಿ ಚಿನ್ನಡಿ. ಈ ಥರ ಸ್ಟೀಲ್ಗಳು, ಈ ಥರ ಪಾತ್ರೆಗೆಲ್ಲ ಹಾಕು ಅಂದರೆ ಹಾಕಿಸ್ತಾರೆ. ಅದೇ ಪ್ಲಾಸ್ಟಿಕ್ ತಗೊಂಡ್ರೆ ಮುಖ ಹೂ ಆಗ್ಬಿಡುತ್ತೆ. ಇದು ಬೇಕಿತ್ತು, ಯಾಕಂದ್ರೆ ಬಾಳ್ಲಿ ಇದು ಅಡುಗೆ ಇನ್ನೊಂದು ಈ ಥರದ್ದು ಪ್ರೆಸ್ಟೀಜ್ ಇದೆಯಲ್ಲ, ಅದು ದೊಡ್ಡದು ಹಿಂಗಿದೆ, ಫ್ಲಾಟ್ ಇದೆ. ಸೊ ಅದು ಹಿಂಗಿಲ್ಲ. ಸೊ ಇದು ಹಿಂಗಿದೆ. ಚಿಕನ್ ಮಾಡೋಕ್ಕಾಯ್ತದೆ ಇಡಿ ನೋಡೋಣ. ಮಾಡೋದು ಸರಿ ಇದೆ. ಇದು ಪೂರಿಗೆ ಬಾಣಲಿಗೂ ಮುಚ್ಚಬಹುದು, ಮೂರಕ್ಕೂ ಒಂದೇ. ಚೆನ್ನಾಗಿದೆ, ಇಷ್ಟ ಆಯಿತು. 1,000 ರೂಪಾಯಿಗೆ ವರ್ತು ಗೈಸ್ ನನ್ನ ಪ್ರಕಾರ. ಅದೇ ಫ್ಲಿಪ್ಕಾರ್ಟ್ ಅಲ್ಲಿ ಸಾಸಾಲೆಲ್ಲೇ ಆಫರ್ ನಡೀತಿದೆಯಲ್ಲ, ಆ ಥರ ಇದು ಬೇಕಿತ್ತು. ಅಂದರೆ ಇನ್ಸ್ಟಂಟ್ ಕಾಫಿ ಮಾಡೋದಕ್ಕೆ ನಾವು ಸ್ಟೀಲ್ ಯೂಸ್ ಮಾಡ್ತಿದ್ವಿ. ಸೊ ಇದು ಬೆಟರ್ ಅನ್ಸುತ್ತೆ ಇಟ್ಕೊಳ್ಳೋದಕ್ಕೆ ಅಲ್ವಾ? ಆಮೇಲೆ ಇದು ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡು, ಅದಿಟ್ರೆ ಹಿಂಗೆ ಟಕ್ಕಂತ ಬಿದ್ದೋಗ್ತಿತ್ತಲ್ಲ. ಆದ್ರೂ ಅದು ಹೈ ಕ್ವಾಲಿಟಿ. ಇಂಡಸ್ ವ್ಯಾಲಿ ಅದು. ಅದಕ್ಕೆ ಹೇಳಿದ್ನಲ್ಲ, ಇಂಡಸ್ ವ್ಯಾಲಿದು ಇವಾಗ ಒಂಥರ ಲಿಡ್ ಬರ್ತಾ ಇದೆ, ಚೆನ್ನಾಗಿದೆ ಅದು. ಇವತ್ತು ಪ್ರಮೋದ್ ಅವ್ರಿಗೆ ನಾನು ಫ್ರೆಶ್ ಅಪ್ ಆಗೋಕ್ಕೂ ಬಿಡ್ತಾ ಇಲ್ಲ. ನಡಿ ಅಂತ ಇದ್ದೀನಿ. ನಡಿಯಮ್ಮ, 400 ಮೆಸೇಜ್ ನಾನು ರಿಪ್ಲೈ ಮಾಡೋಷ್ಟರಲ್ಲಿ ಯೂಸ್ ಮಾಡ್ತೀವಲ್ಲ, ಈ ಕವರ್ಸ್ ಎಲ್ಲ ಬೇಡ,
ಕವರ್ಸ್ ಪ್ಯಾಕಿಂಗ್ ಬೇಕಾಗುತ್ತೆ. ಇಡೂರಿ ಬೇಕು ಪ್ಯಾಕಿಂಗ್. ಅದ್ರದ್ದು ಏನಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ಸೊ ಕಮೆಂಟ್ ಮಾಡಿ. ಆ್ಯಂಡ್ ಭೂಮಿ ಪಮ್ಮಿ ಜ್ಯುವೆಲ್ಸ್ ಆ್ಯಂಡ್ ಔಟ್ಫಿಟ್ಟಲ್ಲೂ ನಾನು ವಿಡಿಯೋ ಹಾಕಿರ್ತೀನಿ. ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಸೊ ಬನ್ನಿ, ಎಷ್ಟು ಟೈಮ್ ಆಯಿತು ಓಡೋಣ. ಸೊ ಈಗ ನಾನು ರಿಪ್ಲೈ ಮಾಡಲಿಲ್ಲ ಅಂದರೆ ಆ್ಯಟಿಟ್ಯೂಡು ನೋಡು ವಿಡಿಯೋ ಹಾಕ್ಬಿಟ್ಟು ರಿಪ್ಲೈ ಮಾಡಲಿಲ್ಲ ಅಂದ್ಬಿಟ್ಟು ಅನ್ಕೋತಾರೆ. ಸೊ ಅದಕ್ಕೆ ಇವತ್ತು ಬೇಗನೆ ಎದ್ದಿದ್ದೀನಿ, 8:30ಗೆ ಎದ್ದಿದ್ದೀನಿ ಇವತ್ತು. ಸೊ ಇನ್ನೊಂದಷ್ಟು ಫೋಟೋಸ್ ವೀಡಿಯೋಸ್ ಮಾಡಬೇಕು. ಸೊ ಅದನ್ನೆಲ್ಲ ಮುಗಿಸೋಣ. ನೋಡಿ ವರ್ಕ್ ಮಾಡ್ತಾ ಕೂತಿದ್ದಾಳೆ. ಎಷ್ಟು ಫಾಸ್ಟಾಗಿ ರಿಪ್ಲೈ. 370-80 ಮೆಸೇಜ್ ಇತ್ತಂತೆ. ಆಲ್ರೆಡಿ 100 ಜನಕ್ಕೆ ರಿಪ್ಲೈ ಕೊಟ್ಬಿಟ್ಟಿದ್ದಾಳೆ. ಅರ್ಧ ಗಂಟೆನೂ ಆಗಿಲ್ಲ, ಒಂದು 15 ನಿಮಿಷ ಆಗಿರಬೇಕು ಅಷ್ಟರಲ್ಲೇ 100 ಮೆಂಬರ್ಸ್ಗೆ. ಎಷ್ಟು ಫಾಸ್ಟ್ ಇರಬೇಕು ನೋಡಿ. ಫಾಸ್ಟ್ ಸೂಪರ್ ಫಾಸ್ಟ್. ಎಕ್ಸ್ಪ್ರೆಸ್ ಫಾಸ್ಟ್ ನೋಡಿ. ಇಲ್ಲೆಲ್ಲ ಇದೆ ಸ್ಯಾರೀಸ್, ಇಲ್ಲೆಲ್ಲ ಇದೆ, ಇಲ್ಲೂ ಇದೆ. ನಮ್ಮ ಮಗಳು ಇಲ್ಲೇ ಇದ್ದಾಳೆ, ಕೈ ಕುಯ್ ಅಂತ ಆಟಾಡ್ತಾವಳೆ. ಏನು ಹೇಳ್ತೀಯ ರಿಪ್ಲೈಗೆ? ಆಮೇಲೆ ಹೇಳ್ತೀನಿ. ನಾನು ವರ್ಕ್ ಮಾಡ್ತಿದ್ನಲ್ಲ, ಸೊ ಆರ್ಡರ್ಸ್ ಎಲ್ಲ ತೊಗೊಂಡು ಅದನ್ನೆಲ್ಲ ಡಿಸ್ಪ್ಯಾಚ್ ಮಾಡೋಕ್ಕೆಲ್ಲ ಬರೀಬೇಕಿತ್ತು. ಸೊ ಮಾಡ್ತಾ ಕೂತಿದ್ದೆ, ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ, ಸಂಜೆ ಮಾಡೋಣ ಅಂದ್ಬಿಟ್ಟು. ನಮ್ಮ ಮಮ್ಮಿ ಎಲ್ಲ ಬಟ್ಟೆನೂ ಒಗ್ದಾಕಿ ಹೋಗಿದ್ದಾರೆ. ಊರಿಗೆ ಹೋದ್ರು ಮಮ್ಮಿ, ಡ್ಯಾಡಿ, ಅಪ್ಪು ಎಲ್ಲರೂ. ಸೊ ಫಂಕ್ಷನ್ ಇದೆ ಅವ್ರಿಗೆ, ಅದಕ್ಕೋಸ್ಕರ. ಗೈಸ್ ಅವಾಗಲೇ ಬಂದೆ ನಾನು, ನವಿಲು ಕೂಗ್ತಾಯಿತ್ತು ಅಂದ್ಬಿಟ್ಟು. ಸೊ ಸೌಂಡೇ ಕೇಳಿಸ್ಲಿಲ್ಲ. ವಿಡಿಯೋ ಮಾಡುವಾಗ ಹೆಂಗೋ ಕೂಗ್ತಾ ಇದೆ ಜೋರಾಗಿ. ಇವಾಗ ಪ್ರಮೋದ್ ಅವರು ಹೋಗಿದ್ದಾರೆ ಆಲ್ರೆಡಿ ಕೆಳಗಡೆ. ಸೊ ನಾನೆಲ್ಲ ಮುಗಿಸ್ಬಿಟ್ಟು ಬರ್ತೀನಿ, ನೀವು ಹೋಗಿ ಅಂದ. ಅದಕ್ಕೆ ಅವ್ರು ಹೋಗಿದ್ದಾರೆ. ಇವಾಗ ನಾನಿದೆಲ್ಲ ತೊಗೊಂಡು ಬೀಗ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲಿಂದ ಬಂದು ಮತ್ತೆ ಪ್ಯಾಕಿಂಗ್ ಶುರು ಮಾಡಬೇಕು. ಮಲ್ಕೊಂಡ್ಲ ಬಾಗ್ಲು ತೆಗಿಬ. ಗೊಂಬೆ ನಾನು ಬರೋಷ್ಟಲ್ಲ ಆಲ್ರೆಡಿ ಮಲ್ಕೊಂಡು ಬಿಟ್ಟಿದ್ದಾಳೆ. ಆಲ್ಮೋಸ್ಟ್ ಅವ್ರು ಬಂದು ಆಯಿತು, ಒಂದು 15 ಮಿನಿಟ್ಸ್ ಮೇಲೆ ಆಯ್ತಲ್ಲ ರೀ. 15 ಮಿನಿಟ್ಸ್ ಮೇಲೆ ಆಯ್ತಲ್ವ ಬಂದು. ನಮ್ಮ ಮನೇಲಿ ಸಂಡೇ ಅಂದರೆ ಏನು ಡೇ ಗೊತ್ತಾ ಗೈಸ್? ಸ್ನಾನ ಮಾಡಿದೆ 2 ಡೇ. ನಗ್ತವ್ರೆ ಹಂಗಂದ್ರೆ. ಏನು ಹೇಳಕ್ಕೆ ಹೋದ್ಲು ಅಂದ್ಕೊಂಡೆ ಅಲ್ವ ರೀ? ಏನು ಹೇಳೋಕೆ ತೊಡೆ ಶಾಕದ. ಸಂಡೇ ಅಂದರೆ ಸ್ನಾನ ಮಾಡಿದೆ 2 ಡೇ. ಜೇಬಲ್ಲಿದೆ ತಗೋ. ನೀ ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ತೀನಿ. ಮಾಡಿ ಮಗಳು ವೀಡಿಯೋ ಮಾಡ್ತಾ ಇದ್ದೀನಿ. ಮಾಡು ಪಪ್ಪ ಹೆಂಗೆ ಮಾಡುತ್ತೆ ಮಾಡಿ ಮಗಳು. ಕರಿ ನಾನು ಮಾಡಲಿಲ್ಲ ರಿಸೀವು. ಡೌರಾಣಿ ಡೌ ಮಾಡೋದು ಚಂದ ಮಾಡ್ತಾಳೆ ನೋಡಿ. ಡೌರಾಣಿ ತಿರ್ಕೊಬಿಡ್ಲ ಕಡೆಗೆ. ಅವಳು ಕಡೆ ಅವಳನ್ನೇ ನೋಡ್ತಾ ಇರಬೇಕು, ನಾವು ಎಕ್ಸ್ಟ್ರಾ ಫೋನು ನೋಡಂಗಿಲ್ಲ ಅಲ್ವಾ? ಯಾಕೆ? ಓಯ್ ಫೋನ್ ನೋಡಲಿ. ಗೈಸ್ ಸರ್ವಿಸ್ ಅವರು ಫೋನ್ ಮಾಡೋರು, ಪ್ರಮೋದ್ ಅವರು. ಏನಾಯ್ತು ವಾದಿ ವಾದಿ ಮಗಳು ವಾದಿ ಮಗಳು. ದಿಸ್ ಈಸ್ ನಾಟ್ ರೆಸ್ಪಾಂಡ್. 5:30 ಅಲ್ವಾ ಅವರೆಲ್ಲ? ಇಷ್ಟು ಸಂಡೇ ಇವತ್ತು. ಇನ್ನಂತ ದಡ್ಡ ಯಾರು ಇಲ್ಲ. ಸಂಡೇ ಸ್ನಾನ ಇಲ್ಲದೆ ರೆಡೆ. ಸಂಡೇ ಸ್ನಾನ ಇಲ್ಲದೆ ರೆಡೆ ಆದರೆ ಸರ್ವಿಸ್ ಓಪನ್ ಇರುತ್ತೆ, ಯಾರಿಲ್ಲ ಅಂದವರು. ಗೊತ್ತಿರಲಿಲ್ಲ ಗೈಸ್. ಪ್ರಮೋದ್ ಅವ್ರು ನೋಡಿ ಏನು ತಿನ್ಕೊತಾರೆ, ನನಗೂ ತಿನ್ಸಿದ್ರು. ಅದಕ್ಕೆ ಹೇಳ್ತಾ ಇದ್ದೀನಿ ಲೂಸ್ ಗೀಸ್ ಮುಚ್ಚಿ ಆಗ್ಬಿಟ್ಟದು ಪಮ್ಮಿ, ಬೇಡ ಪಮ್ಮಿ ಅಂತಿದ್ದೀನಿ. ಗೈಸ್ ಅವತ್ತು ಏನು ಮಾಡಿದ್ರು ಗೊತ್ತಾ? ಒಂದು ಫುಲ್ಲು ಒಂದು ಮಾವಿನಕಾಯಿ ಒಂದು ಉಂಡೆ ಫುಲ್ ತಿನ್ಬಿಟ್ಟವ್ರೆ. ಫುಲ್ ಲೂಸ್ ಮೋಷನ್ ಸುಳ್ಳು ಹೇಳ್ಬೇಡ ಪಮ್ಮಿ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಬಿಡ್ತಾರೆ ನಮ್ಮ ವ್ಯೂವರ್ಸು. ಚಿನಿ ಆಯ್ತಲ್ಲ ಚಿನಿ, ಆಯ್ತಲ್ಲ ಚಿನಿ ಅಂದರು. ಅದಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಹಾಗೆ ಅರ್ಧನೇ ಕಟ್ ಮಾಡಿ ಅರ್ಧ ತಿಂತವ್ರೆ.
ನನ್ನ ಮಗಳು ನಾನು ಮಾತಾಡ್ತಿದ್ರೆ ಕಿಸಿ ತೊಳೆ ಕಿತ 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 ಕಿತ. ಎಸ್ ಗೈಸ್, ನಾನು ಇವಾಗ ಫ್ರೀ ಆದೆ 7:15 ಆಲ್ರೆಡಿ. ಸೊ ಆರ್ಡರ್ ಯಾವ್ದಾದ್ರು ಬಂದಿದೆ ಎಲ್ಲನೂ ಬರೆದು ಇಟ್ಟಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಏನಂದ್ರೆ ಮರ್ತಿ ಹೋಗ್ತಾ ಇದ್ದೀನಿ ನಾನು. ಇವತ್ತು ಮಂಡೇ ಏನೋ ಫೇಲಲ್ಲೇ ಇದ್ದೀನಿ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಪಾರ್ಸಲ್ ಅವ್ರಿಗೂ ಫೋನ್ ಮಾಡಿ ಅವರು ಇವತ್ತು ಸಂಡೇ ಸರ್ ನಾಳೆ ಕಲೆಕ್ಟ್ ಮಾಡ್ಕೋತೀನಿ ಅಂದರು. ಬೇಡ, ಇವಾಗ ಅಷ್ಟೊಂದು ರೆಗ್ಯುಲರ್ ಆಗಿರಲ್ಲ, ಇವಾಗ ಕ್ಲಿಯರೆನ್ಸ್ ಏನು ನಡೀತಾ ಇರೋದು, ನಾವೇ ತಂದು ಕೊಡ್ತೀವಿ. ನಾವು ಹೆಂಗಿದ್ರು ರೌಂಡ್ ಹೋಗ್ತೀವಲ್ಲ, ಕೊಟ್ಬಿಡೋಣ ಪಾಪ ಅವ್ರ್ಯಾಕೆ ಇನ್ನೊಂದ್ಸಲಿ ಅಂತ ಅಂದ್ಕೊಂಡ್ವಿ ನಾವು. ಆ್ಯಂಡ್ ರಂಜಿನಿ ಅವರು ಮ್ಯಾಂಗೋ ಮತ್ತು ಮಸ್ಕ್ ಮಲಾನ್ ತಂದು ಕೊಟ್ಟಿದ್ದಾರೆ. ಮ್ಯಾಂಗೋ ನಾವು ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಗೈಸ್, ಅದೇ ಲಾಸ್ಟ್ ಅನಿಸುತ್ತೆ ನಮ್ಮ ಮನೆಗೆ ತಂದಿದ್ದು, ನಾವಿನ್ನು ತಂದೇ ಇಲ್ಲ. ಇವಾಗ ಹೊರಗಡೆ ಹೋಗ್ತಾ ಇದ್ವಿ, ಪ್ರಮೋದವ್ರು ಏನಾರು ತಿನ್ನಬೇಕು ಬಾ ಅಂತ ಇದ್ದಾರೆ. ಸೊ ಅದಕ್ಕೆ ನನಗೂ ಒಂದು ಸ್ವಲ್ಪ ಮೈಂಡ್ ಫ್ರೀ ಆದಂಗೆ ಆಗುತ್ತೆ, ಬೆಳಗ್ಗೆಯಿಂದ ಫೋನ್ ನೋಡಿ ಸೊ ಒಂದು ಸ್ವಲ್ಪ ಫ್ರೀ ಆದಂಗೆ ಆಗುತ್ತೆ, ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ಮನೆಗೆ ಅಪ್ಪ ಬಾಗ್ಲಾಕೊಳ್ಳಿ. ನೋಡಿ ಆಲ್ರೆಡಿ ಅಪ್ಪ ಮಗಳು ಕಾರಲ್ಲಿ ಕೂತಿದ್ದಾರೆ. ನಾನು ಇಂಟ್ರೊಡಕ್ಷನ್ ತೊಗೊಂಡು ಸೊಳ್ಳೆ ಬ್ಯಾಟೆಲ್ಲ ಹಾಕಿ ಚಾರ್ಜ್ಗೆ ಬರೋಷ್ಟರಲ್ಲಿ ಆಯಿತು. ನೋಡಿ ಹಂಗೆ ಕೂತೋಳು, ಗುಮ್ಮಿ ಹಿಂಗೆ ನೋಡ್ತಾಳೆ ನೋಡಿ. ಎಲ್ಲೋಗಿದ್ದಾರೆ ಫಿಶ್. ನಾಳೆ ರಂಜಿನಿ ಅವ್ರು ಫಿಶ್ ಕೊಡ್ತೀನಿ ಅಂದರು. ನಾಳೆ ಮಂಡೇ ನಾನು ತಿನ್ನಲ್ಲ ಅಂತ. ನಾಳೆ ಎಲ್ಲ ಅನ್ಸುತ್ತೆ, ಹಂಗಾರೆ ಮಂಗಳವಾರ ಮಾಡ್ತೀವಿ ಅಂದ್ರೇನೋ. ಅವರು ತಿನ್ನಲ್ಲ ಮಂಡೆ. ನಾವು ಮನೇಲಿ ಮಾಡಲ್ಲ ಗೈಸ್ ಫಿಶ್ನ, ಅದಕ್ಕೆ ಅವರು ಇಲ್ಲಿ ಬಂದು ತಿಂತಾರೆ. ನನಗೆ ಅಲ್ಲಿ ಬಂದಿದ್ಯಾ, ಇನ್ನೊಂದೇನೋ ಹೇಳಿದ್ಮಲ್ಲ ಅದು ಹೇಳಿದೆ. ನಮ್ಮ ಗೊಂಬೆ ನೋಡಲ್ಲ ಹೆಂಗೆ ನೆಗ್ತದೆ, ಅದು ತೋರ್ಸೋಕ್ಕಾಗಲ್ಲ ಗೈಸ್. ಅದಕ್ಕೆ ಮಸಾಜ್ ಮಾಡ್ಬಿಟ್ಟು ಮಲಗಿಸಿದ್ದೀನಿ. ಪಾಪಗೆ ಇದೇನ್ರಿ ಏನಂತಂದಿದ್ಯಾ ಪಾರ್ಸಲು? ಬೇಡ ಅಂತಂದೆ ಪಾರ್ಸಲ್ ಏನಕ್ಕೆ ಕೇಳ್ತೀನಿ ನೀನು? ಇವತ್ತೊಂದಿನ ಹೊರಗಡೆ ತಿನ್ಬಿಡೋದ ಅಷ್ಟೇ. ಮಮ್ಮಿ ಪ್ಲೀಸ್ ಸುಳ್ಳು ಹೇಳ್ಬಿಡ, ನನಗೆ ಗೊತ್ತೇ ಈ ಮ್ಯಾಟ್ರ್ ಗೊತ್ತಿಲ್ಲ. ನೀನು ಪಾರ್ಸಲ್ ತತ್ತಿದ್ದೆ, ಮನೇಲೇನೋ ಒಂದು ಚೆನ್ನಾಗಿ ಅಡುಗೆ ಮಾಡ್ಕೊಡ್ತಾರೆ ಅಂತ ನಾನು ಬಂದೆ. ಬೆಳಗ್ಗೆ ಸಂಜೆ ತನಕ ಕೆಲಸ ಮಾಡ್ಬಿಟ್ಟು ಮನೇಲಿ ಮತ್ತೆ ಸಂಡೆ ಚೆನ್ನಾಗಿರುತ್ತೆ. ಇವತ್ತು ಸಂಡೆ ಗುರು. ಹಾ, ಆದ್ರೂ ಬೇರೆ ಕೆಲಸ ಏನು ಮಾಡಿಲ್ಲ ಬೆಳಗ್ಗೆಯಿಂದ. ಮತ್ತೆ ಮಾಡ್ಕೊಂಡೆ. ನಾನು ಪಾಪು ನೋಡ್ಕೊಂಡಿದ್ದೀನಿ ಕಂಪ್ಲೀಟ್ ಆಗಿ ಒಂದಿನ. ಏನ್ರಿ ಇದು? ಅದು ಎಗ್ ಮಸಾಲ, ರೋಟಿ ಕಾಣ್ತಾ ಇದೆ ಏನು. ಆ್ಯಂಡ್ ದಿಸ್ ಈಸ್ ಯುವರ್ ಫೇವರೇಟ್ ಜೀರಾ ರೈಸ್. ಹಾಂ, ನಿಂಗೆ ಫೇವ್ರೇಟ್ ಅಲ್ವಾ? ನಮಗೆ ಬಿರಿಯಾನಿ ರೈಸ್ ಇದೆ. ರೋಟಿ 4. ರೋಟಿ ಹಂಗಾರೆ ನಿಂಗೊಂದು ನಂಗೊಂದು, ಅವ್ರಿಗೆ 2 ರೋಟಿ. ನಂಗೊಂದು ಸ್ವಲ್ಪ ಜೀರಾ ರೈಸು, ನಿಂಗೊಂದು ಸ್ವಲ್ಪ ಜೀರಾ ರೈಸು, ಅವ್ರಿಗೊಂದು ಸ್ವಲ್ಪ ಜೀರಾ ರೈಸ್ ಪ್ಲಸ್ ಬಿರಿಯಾನಿ ರೈಸ್ ಇದೆ. ಇದೆ ಮನೇಲಿ ಬಿರಿಯಾನಿ ರೈಸ್. ನೆನ್ನೆದು ತಂಗ್ಳು ನನಗೆ ಕೊಡಲ್ಲ. ತಂಗ್ಳು ಬಿರಿಯಾನಿ, ತಂಗ್ಳು ಸಾರು, ತಂಗ್ಳು ಅನ್ನ ಎಲ್ಲ ನಮ್ಮ ಮನೆಯವರು ನಮ್ಮ ಮಾವನೇ ನಮ್ಮ ಮಾವ ಜಾಸ್ತಿ ತಂಗ್ಳನ್ನೇ ಇಷ್ಟಪಡ್ತಾರೆ. ಯಾಕೆಂದರೆ ಅವರು ತಿಂತಾರೆ, ಹಂಗೇನಿಲ್ಲ. ಇವ್ರು ತಂಗ್ಳು ರೈಸ್ ತಿನ್ನಲ್ಲ, ಸಾಂಬಾರು ತಿಂತಾರೆ. ತಿಂದರೆ ಏನೂ ಆಗಲ್ಲ ಅಂತೀನಿ, ಅದೇನೋ. ಸೊ ಗೊಂಬೆ ಇವಾಗ ಮಸಾಜ್ ಮಾಡಿ ಮಲಗಿಸಿದ್ದೀನಿ. ಅವಳು ಆಟ ಆಡ್ತಾ ಇದ್ದಾಳೆ. ಅವ್ರು ಹೊತ್ಕೊಂಡು ಈ ಪರ್ಚ್ಕೊಬೇಡ ಗೊಂಬೆ, ಕೊಡಮ್ಮ ಕೈ. ಮಸಾಜ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಾಳೆ. ಮಸಾಜ್ ಮಾಡೋದು ವೀಡಿಯೋದಲ್ಲಿ ಅದು ಹೆಂಗೆ ತೋರಿಸೋದು ಗೊತ್ತಾಗ್ತಲ್ಲ. ಬರೀ ಮನೇಲಿ ಹೆಂಗೆ ಹಾಕೋಕ್ಕಾಗುತ್ತೆ? ಅದೇ ಡೈಪರ್ ಹಾಕ್ಬಿಟ್ಟು ಮಸಾಜ್ ಮಾಡಬೇಕು, ಆ ಥರ ಮಾಡಬೇಕಾಗುತ್ತೆ. ಮಾಡ್ತೀನಿ ಮಿಸ್, ಒಂದಿನ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಮಾಡಿಸ್ಕೊತಿಲ್ಲ ಅಂತ ನಂಗೆ ನಕ್ಕೊಂಡು. ಆ್ಯಂಡ್ ಒಂದು ಫೀಡಿಂಗ್ ಡ್ರೆಸ್ ಹುಡುಕ್ತಾ ಇದ್ದೀನಿ, ಸಿಗ್ತಾಯಿಲ್ಲ ಮನೇಲಿ. ಏನಂದರೆ ಫೀಡಿಂಗ್ ಡ್ರೆಸ್ ಸಿಗ್ತಾ ಇಲ್ವಾ? ಎಷ್ಟಿದೆ ಡ್ರೆಸ್ಸು? ಅದೆಲ್ಲ ಚೀನಿ ನಾನು ಹೇಳಿದ್ನಲ್ಲ, ಐಸ್ ಕ್ಯಾಂಡಿದು. ಅದೇ ಬೇಕು ಪರ್ಟಿಕ್ಯುಲರ್ ಆಗಿ ಅಂತ. कारण ನನ್ನ ಮಗಳು ಒಂದು ಸ್ವಲ್ಪ ಅಟ್ರಾಕ್ಷನ್ ಆಗಿರೋದನ್ನ ಹಾಕೊಂಡ್ರೆ ಚೆನ್ನಾಗಿ ನೋಡ್ತಾಳೆ. ಇವತ್ತು ನೋಡಲೇ ಇಲ್ಲ ನನ್ನ. ಅದೇ ಗೊಂಬೆ ಗಿಂಬೆ ಇರೋದೆಲ್ಲ ಹಾಕೊಂಡ್ರೆ ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ನೋಡ್ತಾಳೆ ಅವಳು. ಯಾಕಂದರೆ ಫೀಡಿಂಗ್ ಮದರ್ಸ್ ಅಂದ್ರೇ ಆಲ್ಮೋಸ್ಟ್ ಈ ಥರನೇ ಇರ್ತಾರೆ. ಯಾರು ಚೂಡಿದಾರ ಆ ಥರ ಅವರು ವೇರ್ ಮಾಡಲ್ಲ, ಬಿಕಾಸ್ ಕಂಫರ್ಟಬಲ್ ಇರಲ್ಲ ಫೀಡ್ ಮಾಡ್ಸೋಕ್ಕೆ.
ಅದಕ್ಕೋಸ್ಕರ ನನಗಂತೂ ಫೀಡಿಂಗ್ ಡ್ರೆಸ್ಸೇ ಬೇಕು ಗೈಸ್. ಹೊರಗಡೆ ಹೋದರೂ ಅಷ್ಟೇ ಮಾಡ್ತೀನಿ, ಚಚ್ಚಿ ಮಾಡ್ತೀನಿ. ಹೊರಗಡೆ ಹೋದರೂ ಅಷ್ಟೇ ಕಂಫರ್ಟಬಲ್ ಆಗಿರೋದು, ದೊಗ್ಲೆ ಇರೋದು ಯಾವುದಾದ್ರೂ ಹಾಕೊಳ್ಳೋಣ ಅಂತ ಅನ್ನಿಸ್ತಾ ಇರ್ತೀನಿ. ಬಿಕಾಸ್ ಕಂಫರ್ಟಬಲ್ ಇರೋದೇ ಇಲ್ಲ. ಒಂದು 5 ನಿಮಿಷ ಯಾವುದಾದ್ರೂ ಒಂದು ಶೂಟ್ ಗೇಟ್ಗೆ ಹಾಕೊಂಡ್ರೂ ಕಂಫರ್ಟಬಲ್ ಇರಲಿಲ್ಲ. ಇದು ಅಷ್ಟೇ ಗೈಸ್. ಇನ್ನು ಹಾಕೊಂಡು ಹಿಂಗೆ ಹೋಗಿದ್ದೀನಿ, ಆಲ್ರೆಡಿ ಎದ್ದೇ ಬಿಟ್ಟಿದ್ದಾಳೆ ಊರಲ್ಲಿ. ಎಲ್ಲಿ ಜಾತ್ರೆಗೆ ಹೋಗಿದ್ನಲ್ಲ ಅವಾಗ ಎದ್ದೇ ಬಿಟ್ಟಿದ್ದಾಳೆ. ಅದಕ್ಕೇ ಜಾಸ್ತಿ ಇಂಥನ್ನೇ ಹಾಕ್ಕೊಳ್ಳೋದು ನಾನು. ಆಮೇಲೆ ಇದೊಂದು ಡ್ರೆಸ್ ತರಿಸಿದೆ ಗೈಸ್, ಚೆನ್ನಾಗಿದೆಯಾ? ಮಿಂತ್ರಾದಲ್ಲಿ ತರಿಸಿರೋದು. ಇದು ಸ್ಲೀವ್ಸ್ ನೋಡಿ ಟ್ರೆಂಡಿ ಆಗಿದೆ, ಚೆನ್ನಾಗಿದೆ. ಇವಾಗೆಲ್ಲ ಹಾಕೋಕ್ಕಾಗಲ್ಲ. ಒಂದು ವರ್ಷ ಆದಮೇಲೆ ಫೀಡಿಂಗ್ ಎಲ್ಲ ಬಿಡಿಸಿದ್ಮೇಲೆ ಇದನ್ನೆಲ್ಲ ವೇರ್ ಮಾಡ್ತೀವಿ. ಸುಮ್ಮನೆ ತರಿಸಿ ಹೇಳೋದು ಅಷ್ಟೇ. ಅದು ಅದೇ ಬೇಕು ಅಂತ ಹುಡುಕ್ತಾ ಇದ್ದೀನಿ ಯಾವಾಗಿಂದ. ಅದು ಸಿಗ್ತಾ ಇಲ್ಲ. ಏನಮ್ಮ ರೆಡ್ ಕಾಣ್ತುರಿ ಆದ್ರೆ ಇಲ್ಲ ಅನ್ಸುತ್ತೆ ನನಗೆ. ಸಿಕ್ಕಿಲ್ಲ ಗೈಸ್, ನಂಗೆ ಆಗಲ್ಲ ಹುಡ್ಕೋಕೆ ನಿಜವಾಗ್ಲು. ಸಿಗಲಿಲ್ಲ. ಇದೆಲ್ಲ ವಾಶ್ ಆಗಿರೋದು. ಇಲ್ಲಿ ಯಾವ ಕಾಲಕ್ಕೆ ಎತ್ತಿರ್ತೀರೋ. ಒಮ್ಮೆ ನೀನು ವಾಯ್ಸ್ ಕೊಡಲೇಬೇಕು ಅವನು. ಹಾಂ, ನೀನು ವಾಯ್ಸ್ ಕೊಡಲೇಬೇಕು. ಬಾ ನಗಿಸ್ತೀನಿ ನೋಡಿ ಗೈಸ್. ಕೊಯ್ 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 ಕೊಯ್. ನಿದ್ದೆ ಬಂದ್ಬಿಟ್ಟೈತೆ ಅವಳಿಗೆ. ಕೊಯ್ ಸ್ನಾನ ಮಾಡಿಸ್ಬೇಕು ಗೈಸ್. ಇವಾಗ ಪ್ಯಾಕಿಂಗ್ ಮಾಡೋಕ್ಕೆ ಪ್ರಮಾದವ್ರು ಬಿಡ್ತಾ ಇಲ್ಲ, ಬೇಡ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಪ್ಯಾಕಿಂಗ್ ಮಾಡ್ತಾ ಇಲ್ಲ, ಬೆಳಗ್ಗೆ ಮಾಡ್ತೀನಿ. ಯಾಕಂದರೆ ನಾಳೆ ಸಂಜೆ ಪಾರ್ಸಲ್ ಹೋಗೋದು. DTDC ಅಲ್ಲೋ 1 or 2 ಡೇಸಲ್ಲೆಲ್ಲ ಡೆಲಿವರಿ ಆಗುತ್ತೆ. ಬೆಳಗ್ಗೆ ಪ್ಯಾಕಿಂಗ್ ಮಾಡ್ಕೊಳ್ಳೋಣ, ಆವಾಗಲೇ ವಿಡಿಯೋ ಮಾಡುವೆ. ಸೊ ಈ ವಿಡಿಯೋನ ಎಂಡ್ ಮಾಡಿಬಿಡು ಅಂದರು. ಸೊ ಇವತ್ತಿನ ವಿಡಿಯೋದಾಗಿತ್ತು. ಒಳ್ಳೆ ಫಿಶ್ ಕೊಡಿಸಿದ್ರು ಪ್ರಮೋದವರು. ಸೂಪರಾಗಿದೆ ಗೈಸ್, ಬಾಯಲ್ಲಿ ನೀರು ಬರ್ತಾಯಿದೆ. ಅದು ಏನರಲ್ಲಿ ಬೇಯಿಸೋದು? ಕೆಂಡದಲ್ಲಿ ಬೇಯಿಸಿ ಕೊಡ್ತಾರೆ. ಇವಳು ಪಕ್ಕ ಯಾವಾಗಲೂ ಕೂತಿರ್ಬೇಕು. ಒಂಚೂರು ನಾವಿಬ್ಬರು ಎದ್ಬಿಟ್ವಲ್ಲ, ಇಷ್ಟೊತ್ತವರೆಗೂ ಪ್ರಮೋದವ್ರು ಕೂತಿದ್ರು, ಸುಮ್ಮನಿದ್ಲು. ಎದ್ಬಿಟ್ರಲ್ಲ ಅವರು ಒಳಗೆ ಶುರು ಮಾಡಿದ್ಲು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಅಷ್ಟೇ ಆದಷ್ಟು ಲೈಫಲ್ಲಿ ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡಿ. ಆವಾಗ ಖುಷಿ ಸಿಗುತ್ತೆ. ಆ ಬ್ಯುಸಿ ಲೈಫಲ್ಲೂ ಖುಷಿ ಸಿಗುತ್ತೆ ಅಲ್ವ? ಏನಂತೀಯ? ಕರೆಕ್ಟ್. ಒಂದೆರಡು ಮಾತಾಡಿ. ಬ್ಯುಸಿ ಆಗಿದ್ದಷ್ಟು ಬೇರೆ ಥಾಟ್ಸ್ಗೆ ನಮ್ಮ ಮೈಂಡ್ ಹೋಗಲ್ಲ. ಸೊ ಅದೇ ಏನ್ ಬಿಸಿ ವರ್ಕಲ್ಲಿ ಬಿಸಿ ಇರ್ತೀವಿ ಅದಕ್ಕೆ ಫೋಕಸ್ಡ್ ಆಗಿರ್ತೀವಿ. ಸೊ ಇಲ್ಲ ಅಂತಂದ್ರೆ ಬೇರೆ ಬೇರೆ ಥಾಟ್ಸ್ ಬೇರೆ ಕಡೆ ಫೋಕಸ್ ಹೋಗ್ಬಿಡತ್ತೆ. ಸೊ ಹಂಗಾಗಿ ಲೈಫಲ್ಲಿ ಯಾವಾಗೂ ಬಿಸಿ ಇದ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ ನನ್ನ ಪ್ರಕಾರ. ಚಿಂತೆ ಮಾಡಬೇಕು, ಅವ್ರು ಹಂಗೆ ಇವ್ರು ಹಿಂಗೆ, ಅದು ಇದು, ಅವ್ರು ಹಂಗೆ ಮಾಡ್ತಾ ಇದಾರೆ ಹಿಂಗೆ ಮಾಡ್ತಾ ಇದಾರೆ, ಅದೆಲ್ಲ ಥಾಟ್ಸೇ ಬರಲ್ಲ ನಮಗೆ. ಆರಾಮಾಗಿ ನಮ್ದು ಏನಿದೆ ಸೊ ಅದನ್ನು ನೋಡ್ಕೊಂಡು ಹೋಗ್ಬೋದು. ಸೊ ನೀವೇನಂದ್ರೆ ನಿಮ್ಮ ಟ್ಯಾಲೆಂಟ್ಗೆ ಏನು ಮಾಡಬೇಕು ಅಂತ ಅನಿಸುತ್ತೆ ಸೊ ಅದನ್ನು ಟ್ರೈ ಮಾಡಿ. ಬಿಕಾಸ್ ಇವಾಗ ನನಗೆ ಇದು ಓಕೆ ಅಂತ ಅನ್ನಿಸ್ತು, ನಾನು ಅದಕ್ಕೆ ಇದನ್ನು ಶುರು ಮಾಡಿದೆ. ಸುಮಾರು ಜನ ಇನ್ಫ್ಲುಯೆನ್ಸರ್ಸು ಆದಷ್ಟು ಇದನ್ನೇ ಮಾಡ್ತಾ ಇರೋದು. ನಾನು ನೋಡಿರೋ ಪ್ರಕಾರ ತುಂಬ ಆಲ್ಮೋಸ್ಟ್ 400-500K ಫಾಲೋವರ್ಸ್ ಇರೋರೆಲ್ಲ ಸೊ ಇದೆ ಆಲ್ಮೋಸ್ಟ್ ಕ್ಲಾತ್ ಬಿಸ್ನೆಸ್ನೇ ಮಾಡೋಕ್ಕೆ ಜಾಸ್ತಿ ಇದು ಮಾಡ್ತಾರೆ. ಸೊ ನನಗೆ ಏನೋ ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್ ಬಾಯ್.